ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಆಸೆ ಧಾರಾವಾಹಿಯ ಪೂರ್ತಿ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆರಂಭದಲ್ಲಿ ಬ್ಲೌಸ್ಗೆ ನಾನೇ ಹೊಲಿಸ್ಕೊಬರ್ತೀನಿ ಕೊಡು ಸಕ್ಕರೆ ಅಂದರೂ ಕೂಡ ಶಾಂತಿ ಆ ಕವರ್ನ ಕೊಡ್ತಾ ಇರಲ್ಲ. ಅಷ್ಟರಲ್ಲಿ ಮನೋಜು ಒಡವೆ ಕವರ್ ಅಂತ ಅಂದ್ಕೊಂಡು ತರಕಾರಿ ಕವರ್ನ ಒಡವೆ ಅಂಗಡಿಗೆ ತೊಗೊಂಡೋದವನು ಮನೆಗೆ ಒಂದೇ ಉಸಿರಿಗೆ ಓಡೋಡಿ ಅಮ್ಮ ಎಡ್ವರ್ಟ್ ಆಗೋಯ್ತಮ್ಮ ಅಂತ ಹೇಳಿ ಶಾಂತಿ ಜೊತೆ ಎಲ್ಲ ಸತ್ಯನ ಹೇಳೋಕ್ಕೆ ಅವನೇ ಮುಂದಾಗ್ತಿರ್ತಾನೆ. ಶಾಂತಿ ಕಣ್ಣಲ್ಲೇ ಸನ್ನೆ ಮಾಡ್ತಿರ್ತಾಳೆ, ಹೇಳ್ಬೇಡ ಕಣೋ ಮನೆಯವ್ರಿಗೇನು ಗೊತ್ತಾಗಿಲ್ಲ ಅಂತ. ಹೌದೋ ಪೆಂಗ್ಯ, ಎಲ್ಲಿಗೆ ಹೋಗಿದ್ಯೋ ಅಷ್ಟು ಗೊತ್ತಾಗಲ್ವಾ ನಿನಗೆ? ತರಕಾರಿ ಪ್ಯಾಕೆಟ್ ಯಾವುದು, ಬ್ಲೌಸ್ ಕವರ್ ಯಾವುದು ಅಂತ ಅಷ್ಟು 5 ಡಿಗ್ರಿ ತಗೊಂಡಿದ್ಯಲ್ಲೋ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಮಾಡಬೇಕು ಅನ್ಸಲ್ವಾ ನಿನಗೆ? ನಾಚಿಕೆ ಆಗಲ್ವಾ ಅಂದಾಗ, ಅದು ಅಪ್ಪ ಗೊತ್ತಿಲ್ಲದೆ ದುಡ್ಡು ಇಸ್ಕೊಂಡು ಪ್ರಾಡಕ್ಟು ಅಂತ ಹೇಳಿ ಅವನೇ ಸತ್ಯನ ಹೇಳೋಕೆ ಹೋದಾಗ ಶಾಂತಿ ಹೇಳ್ಬೇಡ ಕಣೋ ಏನು ಸತ್ಯ ಗೊತ್ತಾಗಿಲ್ಲ ಅಂತ ಕಣ್ಣಲ್ಲೇ ಸನ್ನೆ ಮಾಡ್ತಾರೆ. ಹಾಗೆ ಈ ಕಡೆ ಸೂರ್ಯ ಇದ್ದನು, ಹೇ ಪೆಂಗ್ಯ ಎಲ್ಲಿಗೋ ಹೋಗಿದ್ದೆ ಕೊಡು ಪರವಾಗಿಲ್ಲ, ಸಕ್ಕರೆ ಬ್ಲೌಸ್ ನಾನೇ ಹೊಲಿಸ್ಕೊಬತ್ತೀನಿ ಅಂದಾಗ, ಇಲ್ಲ ಅವ್ರು ಅಡ ಇಟ್ಟ ಗಂಟ ಕಾದು ಏನೋ ಹಡನ ಅಂದಾಗ, ಇಲ್ಲ ಕಣೋ ಅವ್ರು ಅಲ್ಲೇ ಇದ್ದರೆ ನಾನು ಅಂಗಡಿಯಿಂದ ಬರಬೇಕಾದ್ರೆ ಅಮ್ಮನ ಬ್ಲೌಸ್ನ ತೊಗೊಂಬರ್ತೀನಿ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ಹೌದು ಯಾಕೋ ಏನೇನೋ ಮಾತಾಡ್ತಾ ಇದೀಯಾ, ಏನಾಯಿತು, ನೀನು ನಾರ್ಮಲಾಗಿ ಇಲ್ವಲ್ಲ ಅಂದಾಗ, ಅದು ಅಪ್ಪ ಏನಿಲ್ಲ ಬಿಸಿಲಲ್ಲಿ ಬಂದಲ್ಲ ಅದಕ್ಕೆ ಆ ರೀತಿ ಅನ್ನಿಸ್ತಿದೆ, ಏನಿಲ್ಲಪ್ಪ ಅಂತ ಹೇಳಿದಾಗ, ಏನೋ ಅಪ್ಪ ವಿಚಿತ್ರವಾಗಿದೆ ನೀನು ವರ್ತನೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮನೋಜ್ ಅಲ್ಲಿಗೆ ಒಡವೆ ಕವರ್ ಇಸ್ಕೊಂಡು ಹೋಗ್ತಾನೆ. ಹೇಯ್ ನೀನೇನೆ ಮುಖ ನೋಡ್ತಾ ಇದೆಯಾ, ಹೋಗಿ ಅಡುಗೆ ಮಾಡು ಅಂತ ಶಾಂತಿ ಹೇಳ್ತಾಳೆ. ಈ ಕಡೆ ರಂಗನಾಥ್ ಕೂಡ ವಿಚಿತ್ರವಾಗಿದೆ ಕಣೆ ಶಾಂತಿ, ಅಡುಗೆ ಆಗುತ್ತೆ ಊಟ ಆದ ತಕ್ಷಣ ಕರೀತಾರೆ ಬಂದು ತಿನ್ನಿವಂತೆ, ಹೋಗಿ ಬಿತ್ಕೋ ಹೋಗಿ ಎಲ್ಲಾದರೂ ಒಂದು ಕಡೆ ಅಂತ ಹೇಳಿ ರಂಗನಾಥ್ ಅವ್ರು ಬೈದ್ಬಿಟ್ಟು ಶಾಂತಿನ ಅಲ್ಲಿಂದ ಕಳಿಸ್ತಾರೆ. ಇನ್ನು ಈ ಕಡೆ ಮನೋಜ್ ಒಡವೆ ಅಂಗಡಿಗೆ ಒಡವೆನ ತೊಗೊಂಬಂದಿರ್ತಾನೆ. ಅವರು ಅಡ ಇಟ್ಕೊಳ್ಳೋದಾದ್ರೆ 2.5 ಲಕ್ಷ ಅಷ್ಟೇ ಕೊಡೋದು ಅಂತ ಹೇಳಿದಾಗ, 2.5 ಲಕ್ಷನ? ಇಲ್ಲ ಸರ್ ನನಗೆ 4 ಲಕ್ಷ ಬೇಕು ಅಂತ ಹೇಳಿದಾಗ, ಇಲ್ಲ 4 ಲಕ್ಷ ಬೇಕು ಅಂದರೆ ನೀವು ಈ ಒಡವೆನ ಮಾರೋದೇ ಸರಿ ಅಂತ ಹೇಳಿದಾಗ, ಅಯ್ಯೋ ಮಾರದ ಅದು ಆಗಲ್ಲ ಸರ್ ಅಂದಾಗ, ಇಲ್ಲಾಂದರೆ ತೊಗೊಂಡೋಗಿ ನೋ ಪ್ರಾಬ್ಲಮ್ ಅಂತ ಹೇಳಿದಾಗ, ಸರಿ ಮಾರ್ಬಿಡಿ ಒಡವೆನ ಅಂತ ಹೇಳಿಬಿಟ್ಟು ಆ ಒಡವೆ ಫೋಟೋ ಯಾವುದಕ್ಕೂ ಇರಲಿ ಅಂತ ಹೇಳಿ ಫೋಟೋ ತಗೋತಾನೆ. ಹಾಗೆ 4 ಲಕ್ಷ ಕ್ಯಾಶ್ ಇಸ್ಕೊಂಡು ಮನೆಗೆ ಬರ್ತಾನೆ. ಈ ಕಡೆ ಮನೇಲಿ ಊಟ ಎಲ್ಲ ತಯಾರಿರುತ್ತೆ. ರವಿ ಶ್ರುತಿ ವಾವ್ ಸಾಂಬಾರ್ ಘಮ ಅಂತಿದೆ ಅಂತ ಹೇಳಿ ಎಲ್ಲರೂ ಕೂಡ ಮೀನಾನ ಹೊಗಳುತ್ತಾ ಇರ್ತಾರೆ. ಈ ಕಡೆ ರಂಗನಾಥ್ ಅವರು ಕೂಡ ನನ್ನ ಅಮ್ಮ ಬಿಟ್ಟರೆ ನನಗೆ ಬಸ್ಸಾರು ಮಾಡೋದ್ರಲ್ಲಿ ಮೀನಾ ಅಂತೂ ತುಂಬ ಇಷ್ಟ, ಅಷ್ಟು ಚೆನ್ನಾಗಿ ಬಸ್ಸಾರು ಮಾಡ್ತಾಳೆ ಅಂತ ಹೇಳಿದಾಗ, ಈ ಕಡೆ ಶ್ರುತಿ ಕೂಡ ಹೌದು ಮೀನಾ ಅವರೇ ನೀವಂತೂ ಸಖತ್ತಾಗಿ ಅಡುಗೆ ಮಾಡ್ತೀರಾ ಅಂತ ಹೇಳಿ ಹೊಗಳುತ್ತಾ ಇರ್ತಾರೆ. ಹೇ ಶಾಂತಿ ಬಾ ಊಟಕ್ಕೆ ಅಂತ ಹೇಳಿ ರಂಗನಾಥ್ ಅವರು ಶಾಂತಿನ ಊಟಕ್ಕೆ ಕರಿತಿರ್ತಾರೆ. ಅಷ್ಟರಲ್ಲಿ ಮನೋಜ್ ಮನೆಗೆ ಓಡೋಡಿ ಬರ್ತಾರೆ. ಹೇ ಒಡವೆ ಎಲ್ಲ ಇಡ್ತೇನೋ ದುಡ್ಡು ತೊಗೊಂಡೆ ಅಂದಾಗ, ಹ್ಞೂ ಅಮ್ಮ ತೊಗೊಂಡೆ, ಆದರೆ ಒಂದೇ ಒಂದು ಎಡ್ವರ್ಟ್ ಆಗಿದೆ ಅದು ಒಡವೆ ಅಂತ ಹೇಳಿದಾಗ, ಶಾಂತಿ ಎಷ್ಟು ಸರಿ ಕರೀತಾರೆ ನಿನ್ನ ಬಾ ಊಟಕ್ಕೆ ಅಂತ ಹೇಳಿದಾಗ, ಸರಿ ಕಣೋ ಆಯಿತು ರೋಹಿಣಿನ ಕರ್ಕೊಂಡು ಊಟಕ್ಕೆ ಬಾ ಅಂತ ಹೇಳ್ತಾರೆ. ಮನೋಜ್ಗೆ ಸತ್ಯ ಹೇಳೋಕ್ಕೆ ಅವಕಾಶನೇ ಸಿಗಲ್ಲ. ಇನ್ನು ಈ ಕಡೆ ರೋಹಿಣಿ ರೂಮಲ್ಲಿ ಮನೋಜಂಗೋಸ್ಕರ ವೆಯ್ಟ್ ಮಾಡ್ತಿರ್ತಾಳೆ, ತುಂಬ ಕೋಪದಲ್ಲಿ ಇರ್ತಾಳೆ. ಹಾಗೆ ಮನೋಜ್ ಡೋರ್ ಹಾಕಿ ಅಂತ ಹೇಳಿದಾಗ, ಯಾಕೆ ರೋಹಿಣಿ ಏನಾಯಿತು ಅಂತ ಮನೋಜ್ ಇವಳಿಗೆ ಏನಾದರೂ ಸತ್ಯ ಏನಾದರೂ ಗೊತ್ತಾಯ್ತಾ ಹೇಗೆ ಅಂತ ಅಂದ್ಕೊಂಡಾಗ ರೋಹಿಣಿ ಮನೋಜ್ನ ತಪ್ಕೋತಾಳೆ. ಮನೋಜ್ ಇವತ್ತೊಂದು ನನಗೆ ತುಂಬಾ ಖುಷಿ ಆಯಿತು, ಅಂಗಡಿಲಿ 1 ಲಕ್ಷ ಪ್ರಾಫಿಟ್ ಮಾಡಿದ್ದೀರ, ನಾವು ಹೀಗೆ ಮುಂದುವರಿತಾ ಹೋದರೆ ಆ ಸೂರ್ಯನ ಎದುರುಗಡೆ ಹಾಗೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ, ಇದಕ್ಕೆ ನಾನು ನಿಮ್ಗೊಂದು ಗಿಫ್ಟ್ ಕೊಡಲೇಬೇಕು ಅಂತ ಹೇಳಿದಾಗ, ಗಿಫ್ಟಾ ಆ ಸೂರ್ಯಂಗೆ ಗೊತ್ತಾದರೆ ನನ್ನ ತಲೆನೇ ತೆಗಿತಾನೆ ಅಂತ ಮನಸ್ಸಲ್ಲಿ ಅನ್ಕೋತಿರ್ತಾನೆ. ಅಷ್ಟರಲ್ಲಿ ರೋಹಿಣಿ ಮನೋಜ್ಗೊಂದು ಮುತ್ತು ಕೊಟ್ಟಾಗ ಮನೋಜ್ ಅಂತೂ ಕಳೆದೇ ಹೋಗ್ತಾನೆ. ರೋಹಿಣಿ ಇಷ್ಟೊಂದೆಲ್ಲ ಗಿಫ್ಟ್ ಕೊಡ್ಬೋದಾ ಅಂತ ಹೇಳಿದಾಗ, ಹ್ಞೂ ಮತ್ತೆ ಅಂತ ಹೇಳಿ ಖುಷಿಲಿ ಆ ದುಡ್ಡನ್ನ ರೋಹಿಣಿ ಕೈಲಿ ಕೊಟ್ಟಾಗ, ರೋಹಿಣಿ ಬನ್ನಿ ಮನೋಜ್ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತ ಹೇಳಿ ಒಳಗಡೆ ಬರ್ತಾರೆ. ಇನ್ನು ಈ ಕಡೆ ರವಿ, ಅದಕ್ಕೆ ನೀವು ತುಂಬ ಸರಿ ಬಸ್ಸಾರು ಮಾಡಿದ್ದೀರಾ ಆದರೆ ಈ ಸರಿ ಬಸ್ಸಾರು ತುಂಬಾ ಟೇಸ್ಟಿಯಾಗಿದೆ ಅಂತ ಹೇಳಿದಾಗ, ಏನಿಲ್ಲ ರವಿ 1-2 ಐಟಮ್ಸ್ ಜಾಸ್ತಿ ಆ್ಯಡ್ ಮಾಡಿದ್ದೀನಿ ಅಂತ ಹೇಳಿದಾಗ, ಈ ಕಡೆ ಶಾಂತಿ ಏನು ಹೊಗಳುತ್ತಾ ಇದ್ದೀರಾ, ಅಷ್ಟೇನು ಚೆನ್ನಾಗಿಲ್ಲಪ್ಪ, ಮಾಮೂಲಿ ಹೇಗಿದೆಯೋ ಹಾಗೇ ಇದೆ ಅಂತ ಹೇಳಿದಾಗ, ಸೂರ್ಯ ಇದನ್ನು ಅದಕ್ಕೆ ಮತ್ತೆ 4 ಸರಿ ಹಾಕ್ಕೊಂಡು ನಮ್ಮ ಸಕ್ಕರೆ ತಿಂತಾ ಇರೋದು ಅಂತ ಹೇಳಿ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಮನೋಜ್ ರೋಹಿಣಿ ಅಲ್ಲಿಗೆ ಬರ್ತಾರೆ. ಮನೋಜ್ ಮತ್ತು ರೋಹಿಣಿ ಇದ್ದಳು, ಅತ್ತೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಅಂದಾಗ, ಏನಮ್ಮ ಬಾ ಕೂತ್ಕೋ ಊಟ ಮಾಡು ಅಂದಾಗ, ಇಲ್ಲ ಅತ್ತೆ ಆಮೇಲೆ ಊಟ ಮಾಡ್ತೀನಿ, ನಿಮ್ಮ ಮಗ ಪೆಂಗ್ಯ ಹಾಗೆ ಹೀಗೆ ಸುಮ್ಮನೆ ದಡ್ಡ ಅಂತಿದ್ರಲ್ಲ, ಇವತ್ತು ಒಂದೇ ಸರಿ ಅಂಗಡಿಲಿ 4 ಲಕ್ಷ ಸಂಪಾದನೆ ಮಾಡಿದ್ದಾರೆ, ಅದರಲ್ಲಿ 1 ಲಕ್ಷ ಪ್ರಾಫಿಟ್ ನಮಗೆ ಅಂತ ಹೇಳಿದಾಗ ಮನೆಯವರೆಲ್ರಿಗೂ ಕೂಡ ಮನೋಜ್ ಇಷ್ಟೊಂದು ಬುದ್ಧಿ ಇದೆಯಾ ಅಂತ ಹೇಳಿ ಆಶ್ಚರ್ಯ ಪಡ್ತಾರೆ. ಈ ಕಡೆ ಸೂರ್ಯ ಇದ್ದರು, ಹೇ ಪೌಡ್ರಮ್ಮ ಡೈರೆಕ್ಟಾಗಿ ನನಗೆ ಹೇಳು, ಇಂಡೈರೆಕ್ಟಾಗಿ ಏನು ಹೇಳ್ತಾ ಇದೆಯಾ, ನೀನು ಹೇಳ್ತಾ ಇರೋದು ನನಗೆ ಅಲ್ವಾ ಅಂದಾಗ, ಹೌದು ನಿಮಗೇನೆ, ಇವರೇನು ಸಂಪಾದನೆ ಮಾಡಲ್ಲ ಹಾಗೆ ಹೀಗೆ ಅಂತಿದ್ರಲ್ಲ ಅಂದಾಗ, ಈ ಕಡೆ ಮೀನಾ ಕೂಡ ಹೌದು ಸೂರ್ಯ ಅವ್ರು ಸುಮ್ಮನೆ ಹೇಳಲ್ಲ ಇರೋದನ್ನಲ್ವಾ ಹೇಳೋದು ಅಂದಾಗ, ಇಲ್ಲ ಮೀನಾ ಅವರೇ ಇವಾಗ ನನ್ನ ಗಂಡ 4 ಲಕ್ಷ ಸಂಪಾದನೆ ಮಾಡಿದ್ದಾರೆ ಅಂದಾಗ, ಈ ಕಡೆ ಶಾಂತಿಗೆ ಕೋಪ ಬರ್ತಿರುತ್ತೆ. ಹಾಗೆ ಶಾಂತಿಗೆ ಮುಖದಲ್ಲಿ ಯಾವುದೇ ರೀತಿ ಖುಷಿ ಇಲ್ಲದೆ ಇರೋದನ್ನು ನೋಡಿ ಸೂರ್ಯನಿಗೂ ಕೂಡ ಆ
ಆಶ್ಚರ್ಯ ಆಗುತ್ತೆ. ಏನಪ್ಪ ಮನೋಜ, ನೀನು 4 ಲಕ್ಷ ದುಡ್ದಿದ್ದೀಯ ಅಂದರೆ ನನಗೂ ಕೂಡ ಖುಷಿನೇ. ಇದರಿಂದ ಅಪ್ಪನ ದುಡ್ಡು ಪೆಂಕ್ಯಂಡು ಹೋಗಿದ್ದೆಯಲ್ಲ, ಅದರಲ್ಲಿ ಅಪ್ಪನಿಗೂ ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳಿದಾಗ, ಏನೋ ಹೇಳ್ತಾ ಇದೀಯಾ, ಆ ರೀತಿ ಏನೂ ಇಲ್ಲ ಅಂದಾಗ ಈ ಕಡೆ ಶಾಂತಿ ಕೂಡ, ಮನೋಜ ತುಂಬ ಒಳ್ಳೆ ಕೆಲಸ ಮಾಡಿದ್ದೀಯಪ್ಪ, ತುಂಬಾ ಖುಷಿ ಆಯಿತು ಅಂತ ಹೇಳ್ತಿರ್ತಾಳೆ. ಆದರೆ ಶಾಂತಿ ಮುಖದಲ್ಲಿ ಖುಷಿ ಇರಲ್ಲ. ಹೌದು, ಸಕ್ಕರೆ ಇಷ್ಟೊತ್ತಿಗೆ ಕುಣಿದು ಕುಪ್ಪಳಿಸ್ಬೇಕಿತ್ತು, ಆದರೆ ಮುಖದಲ್ಲಿ ಯಾವುದೇ ರೀತಿ ಸಂತೋಷ ಇಲ್ವಲ್ಲ ಅಂತ ಸೂರ್ಯ ಮನಸ್ಸಲ್ಲೇ ಅನ್ಕೋತಿರ್ತಾನೆ. ಹಾಗೆ ನೀವು ಏನೇ ಅಂದರೂ ಕೂಡ ಮನೋಜ್ ದೊಡ್ಡ ವ್ಯಕ್ತಿ ಆಗೇ ಆಗ್ತಾರೆ ಅಂತ ಹೇಳಿ ಸೂರ್ಯಂಗೆ ರೋಹಿಣಿ ಟಾಂಗ್ ಕೊಡ್ತಿರ್ತಾಳೆ. ಸಂತೋಷ, ಇದರಿಂದ ಅಪ್ಪನ ದುಡ್ಡು ಸ್ವಲ್ಪನೇ ವಾಪಸ್ ಕೊಡ್ಬೋದಲ್ಲ ಅಂತ ಸೂರ್ಯ ಹೇಳ್ತಿರ್ತಾರೆ. ಈ ಕಡೆ ನಿನ್ಗೆ ಒಳ್ಳೇದಾಗಲಿ ಅಂತ ರಂಗನಾಥ್ ಅವರು ಕೂಡ ವಿಶ್ ಮಾಡ್ತಾರೆ ಮನೋಜ್ಗೆ. ಸುಮ್ಮನೆ ಇರೋ, ನನಗೆ ಅಂಗಡಿಲಿ ತುಂಬ ಕೆಲ್ಸಗಳಿವೆ, ಇವಾಗ ಅಪ್ಪಂಗೆ ಕೊಟ್ಬಿಟ್ರೆ ಅಂಗಡಿ ಕೆಲಸ ಎಲ್ಲ ಯಾರೋ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗೆ ಈ ಕಡೆ ರೋಹಿಣಿ ಇದ್ದಳು, ಅತ್ತೆ ಇದು ನಿಮಗೆ ಶೇರು ತೊಗೊಳ್ಳಿ, ಇಷ್ಟು ಮುಂದೆ ಬರೆದಿದ್ದೀವಿ ಅಂದರೆ ಅದಕ್ಕೆ ಕಾರಣನೇ ನೀವು ಅತ್ತೆ, ಈ ದುಡ್ಡು ನಿಮಗೆ ಸೇರಬೇಕು ಅಂತ ಹೇಳಿ ಸ್ವಲ್ಪ ದುಡ್ಡನ್ನ ಶಾಂತಿ ಕೊಟ್ಟಾಗ ಶಾಂತಿಗೆ ಆ ದುಡ್ಡು ಇಷ್ಟ ಆಗೋಲ್ಲ. ಪರವಾಗಿಲ್ಲ ಅಮ್ಮ ಇಟ್ಕೊಳ್ಳಿ ಅಂತ ಹೇಳಿ ಶಾಂತಿ ವಾಪಸ್ ಕೊಡೋಕೆ ಹೋದಾಗ, ಇಲ್ಲ ಅತ್ತೆ ನೀವು ಇಟ್ಕೊಳ್ಳೇಬೇಕು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸರಿನಮ್ಮ ಆಯಿತು, ನೀವು ಊಟ ಮಾಡಿ, ನಾನು ಈ ದುಡ್ಡನ್ನ ಒಳಗಡೆ ಇಟ್ಟು ಬರ್ತೀನಿ ಮನೋಜ, ನನ್ನ ದೃಷ್ಟಿನೇ ಬೀಳುತ್ತೆ ಕಣೋ ನಿನಗೆ ತೂ ಅಂತ ಹೇಳಿ ನಿಧಾನಕ್ಕೆ ಉಗಿತಾಳೆ. ಸರಿ ಮನೋಜ, ನಿನ್ನ ಜೊತೆ ಮಾತಾಡಬೇಕು ಬಾ ಅಂತ ಹೇಳಿ ಸ್ವಲ್ಪ ದುಡ್ಡನ್ನ ಇಸ್ಕೊಂಡು ಹೋಗ್ತಾಳೆ. ಆದರೂ ಕೂಡ ಸೂರ್ಯನಿಗೆ ಅನುಮಾನ ಬರುತ್ತೆ, ನಮ್ಮ ಸಕ್ಕರೆ ಮುಖದಲ್ಲಿ ಇಷ್ಟೊತ್ತಿಗೆ ಎಲ್ಲರೂ ಕೂಡ ಆಡ್ಕೋಬೇಕಿತ್ತು ನನ್ನ ಮಗ ಹಾಗೆ ಹೀಗೆ ಅಂತ, ಆದರೆ ಯಾವುದೇ ರೀತಿ ಸಂತೋಷ ಇಲ್ವಲ್ಲ, ಏನಿರ್ಬೋದು ಅಂತ ಹೇಳಿ ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ಇನ್ನು ಹೊರಗಡೆ ಕರ್ಕೊಬಂದು, ಏನಪ್ಪ ಮನೋಜ, ಇದು ನೀನು ಕಷ್ಟಪಟ್ಟು ದುಡ್ದಿರೋ ದುಡ್ಡ ಹೇಳ್ಕೊಳಕ್ ನಾಚಿಕೆ ಆಗಲ್ವೇನೋ, ಸೂರ್ಯಂಗೆ ಏನಾದರೂ ಗೊತ್ತಾದರೆ ನಿನ್ನ ಕತೆ ಅಷ್ಟೇ ಅಂದಾಗ ಬಿಡೋ ಮಾತೇ ಇಲ್ಲ. ಬಸ್ಸಾರಂತೂ ತುಂಬ ಚೆನ್ನಾಗಿದೆ ಅಂತ ಹೇಳಿ ಸೂರ್ಯ ಅಲ್ಲಿ ಮಾತಾಡ್ತಿರೋದು ಇಲ್ಲಿ ಕೇಳಿಸ್ಕೊಂಡು ಇವರಿಬ್ಬರು ಭಯ ಪಡ್ತಿರ್ತಾರೆ. ಇನ್ನು ಬೆಳಗ್ಗೆ ಆಗಿದೆ, ಮನೆಯವರೆಲ್ಲರಿಗೂ ಕೂಡ ಟಿಫನ್ ಮಾಡಿಕೊಡ್ತಿರ್ತಾಳೆ. ಅಷ್ಟರಲ್ಲಿ ಶಾಂತಿ ಬಂದು, ಕಾಫಿ ಕೊಡೋಕ್ಕಾಗಲ್ವೇನೋ ನಿನಗೆ ಅಂದಾಗ, ಅತ್ತೆ ಅಡುಗೆ ಮನೇಲಿದೆ ಸ್ವಲ್ಪ ತೊಗೊಂಡು ಕುಡಿತೀರಾ ಅಂದಾಗ, ಏನೂ ತೊಗೊಂಡು ಕುಡಿಬೇಕಾ, ಕಾಫಿ ಮಾಡ್ದಾಗ ಕರೆಯೋಕ್ಕಾಗಲ್ವಾ ಅಂತ ಹೇಳಿದಾಗ ಸೂರ್ಯ ಇದ್ದನು, ಇನ್ನೇನು ಕಾಫಿ ಟೀ ಮಾಡಿದಾಗ ನಿಮ್ಮನ್ನೆಲ್ಲ ಕರಿಬೇಕು ಅಷ್ಟೇ ತಾನೇ ಅಂತ ಹೇಳಿಬಿಟ್ಟು ಅಲ್ಲಿದ್ದೊಂದು ಪ್ಲೇಟು ಮತ್ತು ಸೌಟ್ನ ತೊಗೊಂಡು ಸೌಂಡ್ ಮಾಡಿದಾಗ ಮನೆಯವರೆಲ್ಲರೂ ಬಂದಾಗ ರವಿ ಇದನ್ನು, ಯಾಕೋ ಸೂರ್ಯ ಏನಾಯಿತು ಅಂತ ಹೇಳಿದಾಗ, ಇನ್ನೇನು ಮತ್ತೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಲಕ್ಕಿ ಕಾಲ್ ಮಾಡಿಬಿಟ್ಟು, ಇವತ್ತು ನನ್ನ 16ನೇ ತಾರೀಕು ನನ್ನ ಬರ್ತಡೇ ಇದೆ ಅಂತ ಹೇಳಿ ರಂಗನಾಥ್ ಅವ್ರಿಗೆ ಹೇಳ್ತಿರ್ತಾರೆ. ಇನ್ನೆಲ್ಲಿ ಲಕ್ಕಿ ಬರ್ತಾಳೆ ಅಂತ ಹೇಳಿ ಶಾಂತಿ ಶಾಕ್ ಆಗ್ತಾಳೆ. ಅಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.